ಕಥೆಗಳ ಮೂಲಕ ಆ ರಾಮಾಯಣ ಮಹಾಭಾರತ ಘಟನೆ ಬಿಟ್ಟು ಯಾರೇ ಯಾವುದೂ ಇರಲಿಲ್ಲ. ಅದನ್ನ ನಾವು ಅರ್ಥವನ್ನ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಬೀದರ್ ಜಿಲ್ಲೆ ಹಿಂಗದ, ಅದು ವಿಶೇಷವಾಗಿ ಶರಣರ ಕೊಟ್ಟಂತ ಒಂದು ಕಡೆಗೆ ಏನಿದೆ ಅಂದ್ರೆ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯೋದು, ಮನುಷ್ಯತ್ವವನ್ನು ಎತ್ತಿ ಹಿಡಿಯೋದು. ಅದಕ್ಕಾಗಿ ಧರ್ಮ ಅಂದ್ರೆ ಬಹಳ ಜನ ತಿಳ್ಕೊಳ್ಳೋದ್ರೆ ಇದು ಹಿಂದೂ ಧರ್ಮ, ಇದು ಲಿಂಗಾಯತ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಆ ಧರ್ಮ ಈ ಧರ್ಮ. ಧರ್ಮ ಅಂದ್ರೆ ಏನು ಅಂದ್ರೆ ಸತ್ಯವನ್ನ ಹೇಳುವಂಥದ್ದಕ್ಕೆ ನಿಜವಾದಂತ ಧರ್ಮ ಇರ್ತದೆ. ಇವತ್ತು ಬಹಳ ಜನ ತರ ಧರ್ಮ ಆಗಿದೆ ಹೀಗಿದೆ ಅಂತಲ್ಲ, ಧರ್ಮ ಅಂತ ಆಗಿದೆ ಇದು ಧರ್ಮ ನೆನೆಸ್ಕೊಂಬಲ್ಲ. ಧರ್ಮ ಅಂದ್ರೆ ಏನು? ಸತ್ಯದ ವಿಚಾರವನ್ನ ಹೇಳುವಂಥದ್ದು, ಸತ್ಯದ ಪರವಾಗಿ ಮಾತಾಡೋದಂಥದ್ದು, ಸತ್ಯದ ಸಂದೇಶಗಳನ್ನು ತಿಳಿಸ್ಕೊಡುವಂಥದ್ದು. ಅದಕ್ಕೆ ನಾವು ಧರ್ಮ ಅಂತ ಕರಿತೇವೆ. ಧರ ಎಂಬ ಶಬ್ದದಿಂದ ಸಂಸ್ಕೃತ ಬಂದಂಥದ್ದು. ಧರ ಅಂದ್ರೆ ಏನು? ಒಳ್ಳೆಯದನ್ನ ರಕ್ಷಣೆ ಮಾಡು, ಒಳ್ಳೆಯದನ್ನ ಕಾಪಾಡು, ಒಳ್ಳೆಯದಿಂದ ನಡಿ, ಒಳ್ಳೆಯದನ್ನ ಕೇಳು, ಒಳ್ಳೆಯ ಕಡೆ ಹೋಗು ಎಂಬ ಭಾವನೆಯನ್ನು ಹೇಳ್ತಾರೆ. ಇವತ್ತಿದೆ ಕೋರ್ಟ್ಗಳಿವೆ. ಯಾಕಿವೆ ಅಂತಂದ್ರೆ ಮನುಷ್ಯ ತಪ್ಪು ಮಾಡಿದಾಗ ಅಲ್ಲಿ ಶಿಕ್ಷಾ ಏನಂತಂದ್ರೆ ದೇವರು ಎಂಬ ಕೋರ್ಟ್ ಇದೆ. ಆ ದೇವರ ಕೋರ್ಟಿನ ಅಂಜೆ ನಾವು ಏನ್ ಮಾಡ್ತೇವೆ? ತಪ್ಪು ಮಾಡಲ್ಲ. ಯಾವ ಮನುಷ್ಯ ದೇವರಿಗೆ ನಂಬ್ತಾನೋ ಅವನು ಹೆಚ್ಚು ತಪ್ಪು ಮಾಡಲ್ಲ. ಯಾವ ಮನುಷ್ಯ ದೇವರಿಗೆ ನಂಬಲ್ಲ ಅವನು ದೇವಿಗೆ ಅಂತಾನೆ. ಈ ಭಾವನೆಗಳನ್ನು ನಾವು ಸಹಜವಾಗಿ ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಅದು ವೈಯಕ್ತಿಕವಾಗಿ ನಾನೇ ಹೇಳ್ತೇನೆ, ಇವತ್ತು ನಾವು ದೇವರ ಬಗ್ಗೆ ಅಪಾರವಾದ ನಂಬಿಕೆ ಇದೆ ಅಂತ ನಮ್ಮ ಜೀವನದಲ್ಲಿ ನಾವು ತಪ್ಪು ಮಾಡೋದಿಲ್ಲ, ನಾನು ಕೂಡ ತಪ್ಪು ಮಾಡೋದಿಲ್ಲ. ನನ್ನ ಒಂದೊಳ್ಳೆ ದೇವರೆಂಬ ಭಾವನೆ ನನ್ನ ಹತ್ತಿರಲಿಲ್ಲ ಅಂದ್ರೆ ನಾನು ಜೀವನದಲ್ಲಿ ತಪ್ಪು ಮಾಡ್ತಿದ್ದೆ, ಮೋಸ ಮಾಡ್ತಿದ್ದೆ, ವಂಚನೆ ಮಾಡ್ತಿದ್ದೆ, ಇನ್ನೊಬ್ಬರಿಗೆ ಏನೇನೋ ಮಾಡ್ತಿದ್ದೆ. ಅದಕ್ಕೆ ದೇವರು ನಮಗೆ